ಈ ದಿನದ ವಿಶೇಷ ಸಂಚಿಕೆ ಬಾಣಂತಿಯರಿಗೆ ಅರ್ಪಣೆ. ಯಾಕಂದರೆ ಬಾಣಂತಿಯರು ಮೊಬೈಲನ್ನು ಉಪಯೋಗಿಸಬಾರದು. ಈ ರೀತಿ ಈಗೊಂದು ಮಾನಸಿಕವಾದ ಕಾಯಿಲೆ ಹಿಂದಿನ ಕಾಲದಲ್ಲಿ ಬರ್ತಾಯಿತ್ತು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಬಾಣಂತಿಯರಿಗೆ ಅರ್ಪಣೆ. ಯಾಕಂದರೆ ನಾವು ಹಳ್ಳಿಗಳ ಕಡೆ ಎಳೆ ಬಾಣಂತಿಯರು ಅಂತ ಕರಿತೀವಿ. ಒಂದು 2 ತಿಂಗಳವರೆಗೆ ಮಗುವಾಗಿ 2 ತಿಂಗಳವರೆಗೆ ಬಾಣಂತಿಯರು ಮೊಬೈಲನ್ನು ಉಪಯೋಗಿಸಬಾರದು. ಯಾಕೆ ಅಂದರೆ ಮುಂದೆ ಹೇಳ್ತೀನಿ. ಒಬ್ಬರು ಫೋನ್ ಮಾಡಿದರು ನನಗೆ, ಅವ್ರಿಗೆ ಯಾವ್ಯಾವ ರೀತಿ ಮೊಬೈಲ್ ಅವ್ರ ಮನಸ್ಸಿನ ಮೇಲೆ ಎಫೆಕ್ಟ್ ಆಯಿತು ಅಂತ. ಆಗ ನನಗೆ ಈ ವಿಡಿಯೋ ಮಾಡಬೇಕು ಅನಿಸ್ತು. ಯಾಕೆಂದರೆ ಎಳೆ ಬಾಣಂತಿಯರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ದೇಹ ತುಂಬ ಬಳಲಿರುತ್ತೆ, ಕೆಲವರು ರಕ್ತಹೀನತೆ ಬಂದಿರುತ್ತೆ, ಕೆಲವರಿಗೆ ಹಾರ್ಮೋನಲ್ ಚೇಂಜಸ್ ಇರುತ್ತೆ, ಕೆಲವರು ತುಂಬ ಒತ್ತಡ ಇರುತ್ತೆ, ಕೆಲವು ಎಕ್ಸ್ಟ್ರೀಮ್ ಸ್ಟೇಜಲ್ಲಿ. ಈಗ ಹಂಗಾಗಲ್ಲ, ಹಿಂದಿನ ಕಾಲದಲ್ಲಿ ಆಗ್ತಾಯಿತ್ತು. ಸನ್ನಿ ರೋಗ ಅಂತ ಬರೋದು, ಒಂದು ಮಾನಸಿಕವಾದ ಕಾಯಿಲೆ ಬರ್ತದೆ ಬಿಕಾಸ್ ಆಫ್ ವೀಕ್ನೆಸ್. ಯಾರೋ ಮಾತಾಡಿದ ರೀತಿ, ದೆವ್ವ ಬಂದ ರೀತಿ, ದೇವರು ಬಂದು ಹೇಳಿದ ರೀತಿ, ಅವ್ರೇನಾದರೂ ಭಯದ ವಿಚಾರಗಳನ್ನು ಕೇಳಿದರೆ ಅದು ಬಂದು ಕಾಡುವ ರೀತಿ, ಈ ರೀತಿ ಈಗೊಂದು ಮಾನಸಿಕವಾದ ಕಾಯಿಲೆ ಹಿಂದಿನ ಕಾಲದಲ್ಲಿ ಬರ್ತಾಯಿತ್ತು. ಯಾಕೆಂದರೆ ಅಪೌಷ್ಟಿಕತೆ ಜಾಸ್ತಿ ಇತ್ತು, ಸ್ಟ್ರೆಸ್ಸು ಜಾಸ್ತಿ ಇತ್ತು. ಈಗೇನಾಗಿದೆ, ಅದೇ ಸಮಸ್ಯೆ ಎಳೆ ಬಾಣಂತರಿಗೆ ಯಾವ ರೀತಿ ಕಾಡ್ತಾ ಇದೆ ಅಂದರೆ, ಅವರು ಫ್ರೀಯಾಗಿರ್ತಾರೆ. ಫ್ರೀ ಇದ್ದಾಗ ಏನು ಮಾಡ್ತಾರೆ, ಮೊಬೈಲ್ ನೋಡ್ತಾ ಇರೋದು ಟೈಮ್ ಪಾಸ್ಗೆ. ಕೆಲವ್ರು ನಿದ್ರೆ ಬಂದರೆ ಓಕೆ, ಎಚ್ಚರ ಆದಾಗಲೂ ಕೂಡ ಮಗು ಮಲಗಿದ್ರೆ ಹೊರಗಡೆ ಹೋಗೋಂಗಿಲ್ಲ. ನೀ ಎಳೆ ಬಾಣಂತಿ ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಾರೆ, ಸ್ಟ್ರಿಕ್ಟಾಗಿ ಮಾಡ್ತಿರ್ತಾರೆ, ಎಲ್ಲೂ ಹೋಗೋಂಗಿಲ್ಲ. ಟೈಮ್ ಪಾಸ್ಗೆ ಏನು ಮಾಡ್ತಾರೆ, ಮೊಬೈಲ್ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊಬೈಲಿನಲ್ಲಿ ಶುರುವಾಗೋದೇ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಬೇರೆ ಬೇರೆ. ಆ ಯೂಟ್ಯೂಬ್ ನೋಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದ ಹಾಗೆ ಒಂದು ಭೂತ ಆವರಿಸುತ್ತೆ. ನಿಮಗೆ ಗೊತ್ತಾಗಲ್ಲ ಯಾವ ಭೂತ. ಮೊದಲನೇ ಭೂತ ಅಸ್ಟ್ರಾಲಜಿ, ಜ್ಯೋತಿಷ್ಯ. ಯಾವ ಮಗು ಯಾವ ನಕ್ಷತ್ರದಲ್ಲಿ ಯಾವ ದಿನ ಹುಟ್ಟಿದ್ರೆ ಅದಕ್ಕೆ ಏನೇನಾಗುತ್ತೆ, ಏನೇನು ಕೆಟ್ಟದಾಗತ್ತೆ, ಯಾವ ರಾಶಿ ಏನು ಅಂತ ಎಲ್ಲ ಶುರುವಾಗುತ್ತೆ ನಿಮಗೆ. ಆಗೇನು ಮಾಡ್ತೀವಿ, ಫ್ರೀಯಾಗಿರ್ತೀರಲ್ವಾ, ನಿಮ್ಮ ಮಗು ಇರುತ್ತೆ, ಎಳೆ ಮಗು, ಆ ಮಗು ಡೇಟ್ ಆಫ್ ಬರ್ತ್ ಇರುತ್ತೆ, ಟೈಮ್ ಇರುತ್ತೆ, ನೀವೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಆಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ತುಂಬ ಕನ್ಫ್ಯೂಷನ್ ಆಗುತ್ತೆ. ಆಲ್ರೆಡಿ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ, ಬಳಲಿಕೆಯಿಂದಿರುತ್ತೆ. ಸೊ ಹಾಗೇನಾಗುತ್ತೆ, ಈ ವಿಚಾರಗಳು ತಲೆಗೆ ಬೇಗ ಹೋಗ್ಬಿಡುತ್ತೆ. ಚಿಕ್ಕ ಮಗು ಮೇಲೆ ತುಂಬ ಪ್ರೀತಿ ಜಾಸ್ತಿ ಇರುತ್ತೆ, ಕೇರ್ ಜಾಸ್ತಿ ಇರುತ್ತೆ, ವಾತ್ಸಲ್ಯ ಜಾಸ್ತಿ ಇರುತ್ತೆ. ಆವಾಗ ನನ್ನ ಮಗು ಓಕೆ ಈ ಡೇಟಲ್ಲಿ ಹುಟ್ಟುಬಿಟ್ಟಿದೆ, ಈ ನಕ್ಷತ್ರ ಬರ್ತಾ ಇದೆ, ನ್ಯೂಮರಾಲಜಿ ಬೇರೆ ಬಂದುಬಿಡುತ್ತೆ ಅಡ್ಡ. ಒಬ್ಬ ಜಿಂಗಣಕ ಜಿಂಜಿನ ಅಂತ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇಂಥ ಡೇಟಲ್ಲಿ ಹುಟ್ಟಿದವ್ರು ಹಿಂಗಾಗುತ್ತೆ. ಅವಾಗ ಕ್ಯಾಲ್ಕುಲೇಟ್ ಮಾಡ್ತೀರ, ನನ್ನ ಮಗು ಈ ಡೇಟು, ಇದಕ್ಕೇನಾಗುತ್ತೆ. ಏನಾದ್ರು ನೆಗೆಟಿವ್ ಹೇಳ್ಬಿಟ್ರೆ ಸುಸ್ತಾಗ್ಬಿಡ್ತೀರಾ, ಯಾಕೆ ನೀವು ಫ್ರೀಯಾಗಿರ್ತೀರ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ಅದು ತಕ್ಕಂತೆ ವಿಡಿಯೋಗಳು ಬರ್ತಾ ಇರುತ್ತೆ. ಒಬ್ಬ ಜ್ಯೋತಿಷಿ ಒಂಥರ ಹೇಳ್ತಾನೆ, ಇನ್ನೊಂದು ಥರ ಹೇಳ್ತಾನೆ, ಇನ್ನೊಬ್ಬ ನ್ಯೂಮರಾಲಜಿಸ್ಟು ಅವನೊಂಥರ ಹೇಳ್ತಾನೆ, ಇನ್ನೊಂದು ಥರ ಹೇಳ್ತಾನೆ. ಇವೆಲ್ಲವನ್ನು ನೋಡಿ ನೀವು ಒಂದು ರೀತಿಯಾದ ಮಾನಸಿಕ ಭ್ರಮೆಗೆ ಒಳಗಾಗ್ತೀರ. ಭಯ ಸ್ಟಾರ್ಟ್ ಆಗುತ್ತೆ. ಇದನ್ನೆಲ್ಲ ಅವ್ರು ಹೇಳಿದ್ರು ನನಗೆ ಫೋನ್ ಮಾಡಿ, ಪಾಪ ಅವ್ರ ವಾಯ್ಸ್ ಹಾಕೋಕ್ಕಾಗಲ್ಲ, ಗುರುಜಿನ ಹಿಂಗಾಗ್ಬಿಟ್ಟಿತ್ತು. ಆಮೇಲೆ ಒಂದು 2 ತಿಂಗಳು ಆದಮೇಲೆ ಏನೋ ಒಂದ್ಸರಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಿಮ್ಮ ವಿಡಿಯೋ ಬಂತು, ಅದನ್ನು ನೋಡಿದೆ. ಅಸ್ಟ್ರಾಲಜಿ ಬಗ್ಗೆ ನೀವು ಹೇಳಿದ್ರಿ. ಆಮೇಲೆ ಅದನ್ನೆಲ್ಲ ನೋಡ್ತಾ ಹೋದಾಗ ಈಗ ನನ್ನ ಮನಸ್ಸು ತುಂಬ ರಿಲ್ಯಾಕ್ಸ್ ಆಯಿತು, ಈಗ ನನಗೆ ತುಂಬ ನೆಮ್ಮದಿಯಾಗಿದ್ದೀನಿ, ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ನನ್ನ ಮಗು ಬಗ್ಗೆ, ಇದನ್ನೆಲ್ಲ ನೋಡಿ ಅಂತ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಳೆ ಬಾಣಂತಿಯರ ಮನಸ್ಸು ಸೂಕ್ಷ್ಮವಾಗಿರುವಾಗ 2 ತಿಂಗಳು ನಿಮ್ಮ ಮಗುವಿಗೋಸ್ಕರ ನೀವು ಒಂದು ವ್ರತ ಮಾಡಿ. ಮೊಬೈಲ್ ನೋಡೋಕ್ಕೆ ಹೋಗಬೇಡಿ 2 ತಿಂಗಳು 3 ತಿಂಗಳು. ಆವಾಗ ನಿಮ್ಮ ಆರೋಗ್ಯ ನಾರ್ಮಲ್ ಬರುತ್ತೆ. ಆಮೇಲೆ ಯಾವ್ಯಾವ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು ಗೊತ್ತಾಗುತ್ತೆ. ಆದರೆ ಕೆಲವು ಮನಸ್ಸುಗಳು ಮೌಢ್ಯಕ್ಕೆ ಜಾರಿದಾಗ ಈ ಜಾತಕ ಬರೆಸಿ ಟೆನ್ಷನ್ ಮಾಡ್ಕೊತವೆ. ಅವೆಲ್ಲ ಏನು ಬೇಕಾಗಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ನೀವು. 1ನೇ ತಾರೀಕು ಹುಟ್ಟಿದವರು ಅವರಿಗೆ ಈ ರೀತಿಯಾದ ಯೋಗ ಇದೆ, ಅವರಿಗೆ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರಪ್ಪ. ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನರಲ್ಲಿ ಎಷ್ಟು ಜನ 1ನೇ ತಾರೀಕು ಹುಡ್ತಾರೆ? ಇದರಲ್ಲಿ ಕೇವಲ 9 ನಂಬರು, ಆ 0 ಬಿಟ್ಟರೆ
9 ನಂಬರಲ್ಲಿ 140 ಕೋಟಿ ಜನರಲ್ಲಿ 1ನೇ ತಾರೀಕು ಎಷ್ಟು ಜನ ಹುಡ್ತಾರೆ, ಎಷ್ಟು ಜನ CM ಆಗಿದ್ದಾರೆ, ಎಷ್ಟು ಜನ PM ಆಗಿದ್ದಾರೆ ನೋಡಿ. 2ನೇ ತಾರೀಕು ಹುಟ್ಟಿದವರು ಸಿನಿಮಾ ನಟರಾಗ್ತಾರೆ. ಎಕ್ಸಾಂಪಲ್ ಹೇಳ್ತಾ ಇರೋದು. ಆಮೇಲೆ ನೀವು 2ನೇ ತಾರೀಕು ಸಿನಿಮಾ ನಟ ಅಂತ ನೋಡೋಕೆ ಹೋಗ್ಬೇಡಿ. 2ನೇ ತಾರೀಕು ಹುಟ್ಟಿದವರು ಸಿನಿಮಾ ನಟನಾಗ್ತಾನೆ. ಎಷ್ಟು ಜನ ಹೀರೋಗಳಾಗಿದ್ದಾರಪ್ಪ ಭಾರತ ದೇಶದಲ್ಲಿ? ಬೆರಳೆಣಿಕೆಯಷ್ಟು ಹೀರೋಗಳಿದ್ದಾರೆ. 2ನೇ ತಾರೀಕು ಹುಟ್ಟೋರು ಎಷ್ಟೊಂದು ಜನ ಇದ್ದಾರೆ. 2ನೇ ತಾರೀಕು ಹುಟ್ಟು ತುಂಬ ಆಗರ್ಭ ಶ್ರೀಮಂತರಾಗುತ್ತಾರೆ. 3ನೇ ತಾರೀಕು, 4ನೇ ತಾರೀಕು ಇನ್ನೊಬ್ಬ. ಹೀಗೆ ಹೇಳ್ತಾ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನಾವು ನಮ್ಮ ಭಾರತ ದೇಶದಲ್ಲಿ 100 ವರ್ಷಗಳಿಂದ ಎಷ್ಟು ಜನ ಆಗಬೇಕಾಗಿತ್ತು, ಶ್ರೀಮಂತ ರಾಷ್ಟ್ರವಾಗಬೇಕಾಗಿತ್ತು. ಈಗಲೂ ಬಡತನದಲ್ಲಿ ತುಂಬ ಜನ ಇದ್ದಾರೆ. ಆ ಬಡತನ ಎಲ್ಲಿ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ನೀವು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಎಷ್ಟು ಕ್ಯೂ ಇರುತ್ತೆ. ನಮ್ಮಲ್ಲಿ ಭಾವನೆಗಳಲ್ಲಿ ಬಡತನ ಇದೆ, ಬುದ್ಧಿಯಲ್ಲಿ ಬಡತನ ಇದೆ, ಹಣದಲ್ಲಿ ಬಡತನ ಇದೆ. ಎಲ್ಲವೂ ಕಾಣೋದು ದೇವಸ್ಥಾನಕ್ಕೆ ನುಗ್ಗಿ ಅಲ್ಲಿ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತವರೇ ಸಾಕ್ಷಿ. 60 ಕೋಟಿ ಜನ ಕುಂಭಮೇಳದಲ್ಲಿ ಹೋಗಿ ಪುಣ್ಯಾತ್ಮರಾಗಿ 100 ಜನ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತಿದ್ದಾರೆ. ಆ ನಂಬಿಕೆ ಹೇಗಿದೆ ನೋಡಿ. ಸೊ ಹೀಗೆ ಈ ಮನೋವಿಶ್ಲೇಷಣೆಯನ್ನು ಮಾಡ್ತಾ ಹೋದಾಗ, ಮನಸ್ಸು ಸೂಕ್ಷ್ಮವಿದ್ದಾಗ ಎಲ್ಲ ವಿಚಾರಗಳನ್ನು ಈ ಮನಸ್ಸು ನಂಬಿಡುತ್ತೆ. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ, ಬಾಣಂತಿಯರು ಕನಿಷ್ಠ 3 ತಿಂಗಳು ಮೊಬೈಲನ್ನು ನೋಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಬುದ್ಧಿವಂತರಾಗಿದ್ದರೆ ಸ್ವಲ್ಪ ನೋಡಿ, ನೀವು ತಡ್ಕೊಳ್ತಕ್ಕಂಥ ಶಕ್ತಿ ಇದ್ದರೆ ಆವಾಗ ನೋಡಿ, ಇಲ್ಲ ಅಂದರೆ ನೋಡೋದೇ ಬೇಕಾಗಿಲ್ಲ. ಯಾಕೆಂದರೆ ನಿಮ್ಮ ಮನಸ್ಸು ಆ ರೀತಿ ಸೂಕ್ಷ್ಮವಾಗಿರುತ್ತೆ. ಇನ್ನೊಂದು ವಿಚಾರ ಸ್ವಲ್ಪ ನೀವು ಚಿಂತನೆ ಮಾಡಿ ನೋಡಿ. ಈ ಯೂಟ್ಯೂಬು ಮತ್ತು TV ಮಾಧ್ಯಮಗಳು ಇವೆಲ್ಲ ಬಂದ ಮೇಲೆ ಜನರಲ್ಲಿ ಮೌಢ್ಯತೆ ಜಾಸ್ತಿ ಆಗ್ತಾ ಇದೆ. ಯಾಕೆ ಮೌಢ್ಯತೆ ಜಾಸ್ತಿ ಆಗ್ತಾ ಇದೆ ಅಂದರೆ ಜನರಲ್ಲಿ ಅಷ್ಟೊಂದು ಮನಸ್ಸು ಭಾವನಾತ್ಮಕವಾಗಿ ನಂಬಿಕೆಯಲ್ಲಿ ಬೆಸೆದು ಹೋಗಿದೆ. ಅಪ್ಪ ಅಮ್ಮ ಹೇಳ್ಕೊಟ್ಟದ್ದು ಅಷ್ಟೇ ವೇದ ಮಂತ್ರ, ಇನ್ಯಾರೋ ಒಬ್ರು ಹೇಳಿದ ಅಷ್ಟೇ ಮಂತ್ರ. ಚಿಂತನೆ ಪ್ರಶ್ನೆ ಮಾಡುವ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಚಿಂತಿಸುವ ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಈ ಸೃಷ್ಟಿಯ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದೇ ಇಲ್ಲ. 100 ವರ್ಷಗಳಾಗಿದೆ ಈ ಯುಗಕ್ಕೆ, ಸಾವಿರಾರು ಲಕ್ಷಾಂತರ ವರ್ಷಗಳಾಗಿದೆ ಈ ಭೂಮಿಗೆ. ಅವಾಗಿಂದ ಮೊದಲಲ್ಲ ಏನಾಯಿತು, ರಾಮಾಯಣ ಮಹಾಭಾರತ ನಡೆದಿದ್ದು ಕೇವಲ 5,000 ವರ್ಷಗಳ ಹಿಂದೆ. ಮಹಾಭಾರತ 10,000 ಇಟ್ಕೊಳಪ್ಪ, ಎಲ್ಲ ರಾಮಾಯಣ ಎಲ್ಲ ಸೇರಿ. ಬಟ್ ಲಕ್ಷಾಂತರ ವರ್ಷಗಳಾಗಿದೆ ಈ ಭೂಮಿಗೆ. ಅವಾಗೆಲ್ಲ ಏನಿತ್ತು? ಅವಾಗೆಲ್ಲ ಅಸ್ಟ್ರಾಲಜಿಯಲ್ಲಿತ್ತು, ಅವಾಗೆಲ್ಲ ವಾಸ್ತುವಿಯಲ್ಲಿತ್ತು, ಅವಾಗೆಲ್ಲ ನ್ಯೂಮರಾಲಜಿಯಲ್ಲಿತ್ತು. ಸೊ ಯಾವುದಿತ್ತು? ಈಗೆಲ್ಲ ಹೊಸದಾಗಿ ಬಂದ್ಬಿಟ್ಟು ಸಡನ್ನಾಗಿ 30-40 ವರ್ಷಗಳಲ್ಲಿ ಮೀಡಿಯಾ ಬಂದಮೇಲೆ ಎಲ್ಲರ ಮನಸ್ಸುಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಸೊ ಅದ್ರ ಕಡೆ ಗಮನ ಹರಿಸೋಕ್ಕೆ ಹೋಗಬೇಡಿ. ತುಂಬ ಜನ ನಮ್ಮನೇಲೇ ಬೇಕಾಷ್ಟು ಜನ ಇದ್ದೀವಿ, ನಮ್ಮ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ. ಎಷ್ಟೋ ಜನ ನಮ್ಮ ಯೋಗ ಸ್ಟೂಡೆಂಟ್ಸ್ಗಳು ಜನಗಳ ಜೊತೆ ನನಗೆ ಸಂಪರ್ಕ ಇರೋದ್ರಿಂದ ತುಂಬ ಜನ ಹತ್ರ ಜಾತಕವೇ ಇಲ್ಲ. ಈಗ ಬಂದ್ಬಿಟ್ಟು TV ನೋಡ್ಬಿಟ್ಟು ಎಲ್ಲರೂ ಜಾತಕ ಬರ್ಸೋಕ್ಕೆ ಹೋಗ್ತಾರೆ. ಆವಾಗ ಕನ್ಫ್ಯೂಷನ್ ಆಗುತ್ತೆ. ಜಾತಕದ ದೋಷಕ್ಕೆ, ಪೂಜೆ ಪುನಸ್ಕಾರಕ್ಕೆ ಸಾವಿರಾರು ರೂಪಾಯಿಗಳನ್ನು ಕಳ್ಕೊತಾ ಇದ್ದಾರೆ ಜನರು. ಅರ್ಥ ಆಗ್ತಿದೆಯಾ? ಅದು ಒಂದು ಸ್ಟೇಜ್ ಆದರೆ, ಮತ್ತು ಈ ಸ್ಟೇಜ್ ನೆನ್ಪಿಟ್ಕೊಳ್ಳಿ, ಬಾಣಂತಿಯರು ತುಂಬ ಮುಖ್ಯ. 2-3 ತಿಂಗಳು ಮನಸ್ಸು ಸೂಕ್ಷ್ಮವಾಗಿರುವಾಗ ಈ ರೀತಿಯಾದ ಚಿಂತನೆಗಳ ಬಗ್ಗೆ, ನ್ಯೂಮರಾಲಜಿ ಬಗ್ಗೆ, ಆಸ್ಟ್ರಾಲಜಿ ಬಗ್ಗೆ, ಬೇರೆ ಶಾಸ್ತ್ರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಏನಾದರೂ ನಿಮ್ಮ ಮಗುಗೆ ಜಾತಕ ಅಂತ ಬರ್ಸಿಟ್ಟಿದ್ರೆ ಅದನ್ನು ನೋಡಿದ್ರೆ ಅದರಲ್ಲೇನೋ ಸರಿಯಾಗಿದೆ ಅಂದರೆ ಅದನ್ನು ಇಟ್ಕೊಳ್ಳಿ, ಇಲ್ಲ ಅಂದರೆ ಬರ್ಸೋಕ್ಕೆ ಹೋಗಬೇಡಿ. ಅದೊಂದು ಸಮಸ್ಯೆ ಆಗುತ್ತೆ ಎಷ್ಟೋ ಜನಕ್ಕೆ. ಪಾಪ ಅಯ್ಯೋ ಅನಿಸುತ್ತೆ, ಜಾತಕದಿಂದ ಮದುವೆಗಳೇ ಆಗ್ತಾಯಿಲ್ಲ. ಮೊದಲೆಲ್ಲ ಜಾತಕ ಇರಲಿಲ್ಲ, ಬರೀ ಹೆಸರು ಬಲ ಅಂತಿತ್ತು, ಮನೆ ದೇವ್ರು ನೋಡ್ಕೊಂಡು ಮಾಡ್ತಾಯಿದ್ದು, ಅದೆಲ್ಲ ಇತ್ತು, ನಾವು ನೋಡ್ಕೊಂಡು ಬೆಳೆದಿದ್ದೀವಿ. ಈಗ ಶುರುವಾಗ್ಬಿಟ್ಟದೆ ಎಲ್ಲರೂ ಜಾತಕ ಅಂದ್ಕೊಂಡು ತುಂಬ ಜನಗಳಿಗೆ ಸಮಸ್ಯೆಗಳಾಗ್ತಾಯಿದೆ. ಜಾತಕ ಬರ್ಸೋಕ್ಕೆ ಹೋಗ್ಬೇಡಿ. ಡೇಟ್ ಆಫ್ ಬರ್ತ್ ಇರುತ್ತೆ, ಸ್ಕೂಲಿಗೆ ಕೊಡ್ತೀರಾ, ಲೀಗಲ್ ಫಾರ್ಮಾಲಿಟೀಸ್ಗೆ ಕೆಲವು ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ, ಅಷ್ಟು ಸಾಕು. ಜಾತಕವನ್ನು ಧಿಕ್ಕರಿಸಿ ವೈಜ್ಞಾನಿಕ ಚಿಂತನೆಯನ್ನು ಮಾಡಿ. ಕೆಲವು ಏನು ಮಾಡ್ತಾರೆ ಗೊತ್ತಾ, ಸೈಂಟಿಫಿಕ್ ಅಸ್ಟ್ರಾಲಜಿ ಅಂತ ಹೇಳ್ತಾರೆ. ಸೈಂಟಿಫಿಕ್ ಅಸ್ಟ್ರಾಲಜಿ ಅಂದ್ಬಿಟ್ಟು ಸ್ವಲ್ಪ ಅವ್ರಿಗೆ ಸೈನ್ಸ್ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಸ್ಟ್ರಾಲಜಿನ ಸೇರಿಸ್ಬಿಟ್ಟು ಅವ್ರ ಕನ್ಸಲ್ಟೇಷನ್ ಫೀಸು 40,000 ರೂಪಾಯಿ. ಯಾಕೆ ಹೇಳಿ? ಸ್ವಲ್ಪ ವಿಜ್ಞಾನ ತಿಳ್ಕೊಂಡ್ರು, ವಿಜ್ಞಾನಿಕ್ ಕರೆಕ್ಟಾಗಿ ಅಜ್ಞಾನಿಗಳು ಸಿಕ್ಕರು, ಅಜ್ಞಾನಿಗಳನ್ನ ಉಪಯೋಗಿಸ್ಕೊಂಡು ವಿಜ್ಞಾನದ ತುರ್ಕಿ ಹೋಲಿಕೆ ಮಾಡಿ ಕನ್ವಿನ್ಸ್ ಮಾಡಿ ಕನ್ಸಲ್ಟೇಷನ್ ಫೀಸ್ 40,000 ರೂಪೀಸ್.
ಇನ್ನು ಬೇರೆ ಬೇರೆಗಳೆಲ್ಲ ಅರಳುಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಏನೆಲ್ಲ ಮಾಡ್ಕೊಳ್ಳೋಕ್ಕೆ ಲಕ್ಷಾಂತರ ರೂಪಾಯಿ ಹಿಂಗೆ ಮಾಡಿ ಕೊಳ್ಳೆ ಹೊಡಿತಾ ಇದ್ದಾರೆ. ಬಟ್ ಒಂದು ಸತ್ಯ, ಎಷ್ಟೇ ದುಡ್ಡು ಮಾಡಿದ್ರು ಆ ಅಪ್ಪ 300 ವರ್ಷ ಬದುಕೋಕ್ಕಾಗಲ್ಲ, 200 ವರ್ಷ ಬದುಕೋಕ್ಕಾಗಲ್ಲ, ಎಕ್ಸ್ಟ್ರಾ ತಿನ್ನೋಕ್ಕಾಗಲ್ಲ, ಎಕ್ಸ್ಟ್ರಾ ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ. ಅದೊಂದು ಮಾನಸಿಕವಾದ ವಿಕಲ್ಪ, ಮಾನಸಿಕವಾದ ಭ್ರಮೆ. ಹಣದ ಹಿಂದೆ ಹೋಗುವವರು. ನಿಜವಾದ ವೈಜ್ಞಾನಿಕ ಜ್ಯೋತಿಷಿ ಆದರೆ ಜನರಲ್ಲಿ ವೈಜ್ಞಾನಿಕ ತಿಳುವಳಿಕೆಯನ್ನು ಬಿತ್ತಲು ಅವನು ಫ್ರೀ ಸರ್ವಿಸ್ ಮಾಡಬೇಕು. ಏಕೆಂದರೆ ನಮ್ಮ ಭಾರತ ದೇಶ ಮೌಢ್ಯಗಳಲ್ಲಿ ತುಂಬ ಜನ ಸಿಲ್ಕೊಂಬಿಟ್ಟಿದ್ದಾರೆ, ಬಡತನದಲ್ಲಿದ್ದಾರೆ. ಆ ಬಡತನದ ಮನಸ್ಸು ಮಧ್ಯಮ ವರ್ಗದವರ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಆಟ ಆಡೋರೆ ಈ ಜ್ಯೋತಿಷಿಗಳು. ಸೊ ನೆನಪಿಟ್ಕೊಳ್ಳಿ ಬಾಣಂತಿಯರೇ, 3 ತಿಂಗಳು ಮೊಬೈಲ್ ನೋಡಬೇಡಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.